ಹಾಗೂ ಜಲ ತರಲಾಗಿದೆ ಇಲ್ಲಿಗೆ. ಗಂಗಾ ಜಲ, ಯಮುನಾ ಜಲ ಕೂಡ ಇದೆ. ಸೊ ಇವತ್ತು ಅನಂತಶೇಷರಿಗೆ ಅಭಿಷೇಕ ಮಾಡಿ ಅನಂತಶೇಷರಿಟ್ಟು ಹಾಗೂ ನವಧಾನ್ಯ, ನವರತ್ನ, ಪಂಚಫಲ, ಪುಷ್ಪ, ಪತ್ರ ಎಲ್ಲ ಹಾಕಿ ಅಷ್ಟಧಾತುಗಳೆಲ್ಲ ಹಾಕಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶ ಏನಂದ್ರೆ ಇದೇ ವರ್ಷ ಏಪ್ರಿಲ್ 24ನೇ ತಾರೀಕು ಅಕ್ಷಯ ತೃತೀಯದಿಂದ ಮೇ 5ನೇ ತಾರೀಕು ನರಸಿಂಹ ಜಯಂತಿ 11 ದಿನದ ದಿವ್ಯ ಭವ್ಯವಾದ ಐತಿಹಾಸಿಕವಾದಂತಹ ಉತ್ಸವವನ್ನು ನಡೆಸಬೇಕು. ಹಾಗೂ ಮೇ 5ನೇ ತಾರೀಕೊಳಗೆ ಈ ದೇವಸ್ಥಾನವನ್ನು ವಿ ಶುಡ್ ಡಿಕ್ಲೇರ್ ಇಟ್ ಓಪನ್ ಫಾರ್ ದ ಪಬ್ಲಿಕ್ ಆಫ್ ದಿಸ್ ಪ್ಲೇಸ್. ಇದಕ್ಕೆ ತಮ್ಮೆಲ್ಲರ ಸಹಕಾರ ಕೊಡ್ತಾ ಇದ್ದೇನೆ. ಈ ಒಂದು ಮನವಿ ಸಲ್ಲಿಸಲಿಕ್ಕೆ ತಮ್ಮನ್ನೆಲ್ಲ ಕರೆದಿದ್ದೇನೆ. ಈಗ ಅನಂತಶೇಷನ ಅಭಿಷೇಕ ಪ್ರಾರಂಭ ಮಾಡ್ತಿದ್ದೀವಿ. ಅನಂತಶೇಷನ ಅಭಿಷೇಕ ಪ್ರಾರಂಭ ಮಾಡೋ ಮುಂಚೆ ತಾವೆಲ್ಲರೂ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಅನಂತಶೇಷ, ಲಕ್ಷ್ಮೀ ನರಸಿಂಹ ಹಾಗೂ ಪ್ರಹ್ಲಾದನ ಲಕ್ಷ್ಮೀ ದೇವಿಯ ಪ್ರತ್ಯೇಕವಾಗಿ ನೆನೆಸಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ದಿವ್ಯವಾದಂತಹ, ಭವ್ಯವಾದಂತಹ, ಸುಂದರವಾದಂತಹ ಒಂದು ದೇವಾಲಯ ಇಲ್ಲಿ ನಿರ್ಮಾಣವಾಗಬೇಕು. ಇದು ಒಂದು ಪುಣ್ಯ ಕ್ಷೇತ್ರವಾಗಬೇಕು. ಇಲ್ಲಿಗೆ ಬಂದವರಿಗೆಲ್ಲ ಭಗವಂತನ ಅಸೀಮ ಕೃಪೆ ಪ್ರಾಪ್ತವಾಗಬೇಕು. ಹಾಗೂ ಈ ದೇವಸ್ಥಾನದ ನಿರ್ಮಾಣ ಸುರಕ್ಷಿತವಾಗಿ ನಡೀಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೂ ಇವತ್ತಿನ ದಿನ ಈ ದೇವಸ್ಥಾನಕ್ಕೆ ಯಾವುದೇ ತರಹ ಸೇವೆ ಸಲ್ಲಿಸಿದ್ದವ್ರಿಗೂ ಕೂಡ ಒಂದು ತಾಮ್ರ ಪತ್ರವನ್ನು ಕೊಡ್ತಾ ಇದ್ದೇವೆ. ಈ ತಾಮ್ರ ಪತ್ರದಲ್ಲಿ ತಮ್ಮ ಹೆಸರು, ನಕ್ಷತ್ರ, ಗೋತ್ರ ಬರೆದು ಮನಸ್ಸಿನಲ್ಲಿ ಏನೇ ಒಂದು ಅನಿಸಿಕೆ ಇದ್ರು ಅನಿಸಿಕೆಯನ್ನು ಕೂಡ ಬರೆದು ಭಗವಂತನ ಪಾದದಲ್ಲಿ ಇಟ್ಬಿಡಿ ಇವತ್ತು. ಸೊ ಈ ಕಾರ್ಯಕ್ರಮ ನಮ್ಮ ಶ್ರೀಮಾನ್ MN ರೆಡ್ಡಿ ಅವರ ಪ್ರಸ್ತುತದಲ್ಲಿ ನನಗೆ ಇದು ಮಾಡ್ಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಭಕ್ತ ಜನಗಳ ಪರವಾಗಿ, ಭಕ್ತಾದಿಗಳ ಪರವಾಗಿ ಶ್ರೀಮಾನ್ MN ರೆಡ್ಡಿ ಅವರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದೇವೆ ಭಕ್ತಿಪೂರ್ವಕವಾಗಿ. ಶ್ರೀಮಾನ್ MN ರೆಡ್ಡಿ ಅವ್ರ ಪರವಾಗಿ ರಮೀನ್ ರೆಡ್ಡಿ ಅವ್ರನ್ನ ಒಂದೆರಡು ಮಾತು ಈ ಶುಭ ಸಂದೇಶ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಕಡೆಗೆ ಅವರ ಸಹಕಾರವಿಲ್ಲದೆ, ಅವರ ದೊಡ್ಡ ಮನಸ್ಸು